ವಿಶ್ವ ಪ್ರೇಮ ಬೆಳೆಸಲಿ ಮೇಲು ಕೀಳಂದ ಅಸಮತೆಯಳಿಯಲಿ ಎಲ್ಲರೂ ಸಮರಂಭ ಸದ್ಭಾವ ಮೂಡಲಿ ಬಲ್ಲಿದ ಬಡವ ಬೇಗ ಭಾವ ತೊಲಗಲಿ ಕ್ಷುಲ್ಲಕ ಬುದ್ಧಿಯ ಕತ್ತಲೆಯು ಹರಿಯಲಿ ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೆಳಗಲಿ ಬೆಳೆಸಲಿ ಬೆಳೆಸಲಿ ವಿಶ್ವ ಪ್ರೇಮ ಬೆಳೆಸಲಿ विश्व प्रेम बेले विश्व गुरु बसवेश्वर महात्मा की जय सकल शरण संतों की जय शरणो शरणार्थी ಶರಣೋತ್ಸವದ ಶ್ರೀ ಗುರು ಬಸವ ಲಿಂಗಾಯ ನಮಃ 17ನೆಯ ಶರಣೋತ್ಸವ ಕಾರ್ಯಕ್ರಮದಲ್ಲಿ ಈ ಒಂದು ಬಸವತತ್ವ ಪ್ರಸಾರ ಮಾಡುವ ಮೂಲಕ ಬಸವ ಧರ್ಮವನ್ನ ಈ ನಾಡಿಗೆ ದೇಶಕ್ಕೆ ಸಾರಿಕೊಟ್ಟಂತ ಪಾದಗಳಲ್ಲಿ ನಮಸ್ಕರಿಸುತ್ತ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ಪೂಜ್ಯ ಗಣಪ್ರಿ ವಿರಕ್ತೇಶಾನಂದ ಸ್ವಾಮೀಜಿಗಳು ವಿರಕ್ತ ಮಠ ಮನಗೋಳಿಯವರೇ ಅವರಿಗೂ ಸಹ ನಮಸ್ಕರಿಸುತ್ತ ದಿವ್ಯ ಸಮ್ಮುಖವಿದ್ದಂತ ಪೂಜ್ಯ ಶ್ರೀ ಜಗದ್ಗುರು ದಾನೇಶ್ವರ ಮಾತಾಜಿಯವರ ಪಾದಗಳನ್ನು ನಮಸ್ಕರಿಸುತ್ತ ನೇತೃತ್ವ ವಹಿಸಿದಂತ ಪೂಜ್ಯ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಸ್ವಾಮಿಗಳ ಬಸವ ಕಲ್ಯಾಣ ಶಿವನಪೀಠ ಪಾದಗಳನ್ನು ನಮಸ್ಕರಿಸುತ್ತ ಬಸವಾನಂದ ಸ್ವಾಮಿಗಳು ಶಿವಕಾಶದ ಮುಗಿಯವರು ಆಗಮಿಸಬೇಕಾಗಿತ್ತು. ಆದರೆ ಏನು ಒಂದು ಮಹಿಳಾ ಮೀಸಲಾತಿಯನ್ನ ತರುವ ಮೂಲಕ ಈ ದೇಶದಲ್ಲಿ 33% ಮಹಿಳೆಯರಿಗೆ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಪ್ರಾತಿನಿಧ್ಯ ನೀಡಬೇಕನ್ನುವಂಥ ಕಲ್ಪನೆಯೊಂದಿಗೆ ಮೊನ್ನೆ ವಿಶೇಷ ಸಂಸತ್ ಅಧಿವೇಶನದಲ್ಲಿ ಬಹುಮತ ಇಲ್ಲದೆ ಆಗದೇ ಇರುವಂತಹ ಆ ಮಹಿಳೆಯರಿಗೆ ಅನ್ಯಾಯವನ್ನು ಖಂಡಿಸಿ ಬರುವ 1ನೇ ತಾರೀಕಿಗೆ ಸನ್ಮಾನ್ಯ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೆದಿರುವಂತಹ ಮಹಿಳಾ ಸಮಾವೇಶದ ಪೂರ್ವವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿಟ್ಟಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸಿಲ್ಲ. ನನಗೆ ಫೋನ್ ಮಾಡಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಈ ಕಾರ್ಯಕ್ರಮಕ್ಕೆ ತಮ್ಮ ಶುಭವನ್ನ ಹೇಳಬೇಕು ಅನ್ನುವಂಥ ಮಾತನ್ನು ಹೇಳಿದಂತ ಜ್ಯೋತಿ ಪಾಟೀಲ್ ಅವರೇ, ಆತ್ಮೀಯ ತಲಾಕಸ್ಥ ರಾಷ್ಟ್ರೀಯ ಬಸವದ ಯುವತ ಅಜಯ್ ಚವ್ಹಾಣ್ ಅವರೇ, ರಣಮಲ್ಲೇಶಪ್ಪ ಕುಸುಗಲ್ ಅವರೇ, ಲಿಂಗಾಯತದ ಸ್ವತಂತ್ರ ಧರ್ಮವನ್ನ ಇಡೀ ದೇಶಕ್ಕೆ ಒಂದು ಹೋರಾಟದ ಮೂಲಕ ಮತ್ತು ಬಸವಣ್ಣವರ ವಚನವನ್ನ ನಮ್ಮ ಪುಸ್ತಕ ಮೂಲಕ ನಾರುವ ಮೂಲಕ ಇಡೀ ಜಗತ್ತಿಗೆ ಈ ದೇಶಕ್ಕೆ ಬಸವ ತತ್ವವನ್ನು ಅತಿ ಹೆಚ್ಚು ಪ್ರಸಾರ ಮಾಡಿದವರು ಅಂತಂದ್ರೆ ಅದು ಮಾತೆ ಮಾಡಿದವರು. ಅವ್ರು ಹಿಂಗಾಗಿದ್ರ ನಾನು ಪ್ರಥಮ ಬಾರಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯನಾಗಿ 2001 ಆದಂಥ ಸಂದರ್ಭದಲ್ಲಿ ಸಹ ಅವರೊಂದಿಗೆ ಒಡನಾಟ ಮಾಡುವ ಮೂಲಕ ಕಲಾಭವನದ ಆವರಣದಲ್ಲಿ ಆ ಮಲ್ಲಿಕಾರ್ಜುನ ಮನ್ಸೂರ್ ಕಲಾಭವನ ಆವರಣದಲ್ಲಿ ಅವರ ಒಂದು ಬಸವತತ್ವದ ಪ್ರವಚನಗಳನ್ನ ತಿಂಗಳ ಕಾಲ ನಡೆಸಿದರು. ಸಾಕಷ್ಟು ತಾಯಿಯಂದರು ಯುವಕರು ಸಾಯಂಕಾಲ 6 ಗಂಟೆ ಜರುಗುವಂತಹ ಒಂದು 2 ಗಂಟೆಗಳ ಕಾರ್ಯಕ್ರಮಕ್ಕೆ 5 ಗಂಟೆಗೆ ಬಂದು ಆಸನಿತರಾಗುವ ಮೂಲಕ 1 ತಿಂಗಳ ಕಾಲ ನಿರಂತರವಾಗಿ ಅವರು ಜರುಗಿಸಿದರು. ಇವತ್ತೇನು ನಾವು ಬಸವ ಜಯಂತಿಯನ್ನ ಮೊನ್ನೆ ಆಚರಿಸಿದ್ದೀವಿ. ಇವತ್ತಿನ ಯುವಕರು ಕೈಕೆರೆಯಲ್ಲಿ ಈ ರೀತಿ ಆಚರಣೆ ಮಾಡ್ತಾರೆ. ಆದ್ರೆ ಅವತ್ತು ಮಾತೆ ಇದ್ರು
ಪ್ರವಚನ ಮೂಲಕ ಬಸವ ತತ್ವದ ಲಿಂಗಾಯತ ಸ್ವಂತ ಧರ್ಮದ ಮೂಲಕ ಪ್ರಚಾರ ಪ್ರಸಾರ ಮಾಡುವ ಮೂಲಕ ಜನರಿಗೆ ಮುಟ್ಟುವಂತ ತಿಂಗಳ ಕಾಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ. ಇವತ್ತು ಆ ಕಾರ್ಯಕ್ರಮಗಳು ಕಡಿಮೆ ಆಗ್ತದೆ ಅಂದ್ರೆ ಅದನ್ನ ಇನ್ನೂ ಅಷ್ಟು ಜಾಗೃತಗೊಳಿಸಬೇಕು. ಈ ಒಂದು ಲಿಂಗಾಯತ ಧರ್ಮವನ್ನ ಕಟ್ಟಿದಂತ 12ನೇ ಶತಮಾನದಲ್ಲಿ ಬಸವನವರು ನಿಮ್ಮನ್ನೆಲ್ಲ ಇವತ್ತು ನಾವೇನು ಲಿಂಗ ಪೂಜೆ ಮಾಡುವ ಮೂಲಕ ಗುರುತಿಸ್ತೇವೆ. ನಾವು ಒಂದು ರಾಜಕೀಯವಾಗಿ ಪ್ರಬಲ ಆಗಿದ್ದೇವೆ. ಈ ರಾಜ್ಯದಲ್ಲಿ ಮತ್ತು ಈ ಸುತ್ತಮುತ್ತಲಿನ ಏನು ಲಿಂಗಾಯತ ಧರ್ಮವನ್ನ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಈ ಭಾಗದಲ್ಲೆಲ್ಲ ನಾವು ಗುರುತಿಸ್ತೀವಿ ಅಂದ್ರೆ ಆ ಬಸವಣ್ಣವರು ಕಟ್ಟಿದಂತ ಈ ಲಿಂಗಾಯತ ಧರ್ಮ ಅನ್ನುವಂಥ ಮಾತನ್ನೇ ಹೇಳ್ತೀವಿ.